ಆದರೆ ಇವರಿಬ್ಬರ ಸಂಬಂಧ ಎಷ್ಟು ಹದಗೆಟ್ಟೋಗಿದೆ ಅಂದ್ರೆ ಮಾನ್ಯ ಸಭಾಧ್ಯಕ್ಷರೇ, ಪರಸ್ಪರ ಒಬ್ರು ಪಕ್ಕದಲ್ಲಿ 45 ನಿಮಿಷ ಕೂತ್ಕೊಂಡ್ರು ಕೂಡ ಒಬ್ಬರೊಬ್ಬರು ನಗದಿರ್ಲಿ ಮುಖ ಗಂಟಾಕೊಂಡು ಕೂತಿರ್ತಾರೆ. ಒಬ್ಬರು ಮುಖ್ಯಮಂತ್ರಿಗಳು, ಇನ್ನೊಬ್ಬರು ಉಪಮುಖ್ಯಮಂತ್ರಿಗಳು, ಇವರಿಬ್ಬರು ಎರಡು ಜೋಡಿ ಎತ್ತಿದ್ದಂಗೆ, ಒಂದು ಎರಡು ಸಮಾನವಾಗಿ ಆಡಳಿತವನ್ನ ಪೊಲಿಟಿಕಲ್ ಕಾಮೆಂಟ್ರಿ ಆಗಿದೆ. ಬಜೆಟ್ ಕಾಮೆಂಟ್ರಿಗೆ ಸಮಯ ಕೇಳಿದ್ದು ಪೊಲಿಟಿಕಲ್ ಕಾಮೆಂಟ್ರಿ ಮಾಡಿ ಸರ್, ನೀವು ಬೇಡ ಅಂತ ಸಜೆಸ್ಟ್ ಎನಿಥಿಂಗ್, ಬಟ್ ಬಜೆಟ್ ಅಧಿವೇಶನ ನಡೀತಾ ಇರೋದು ಬಜೆಟ್ ಕಾಮೆಂಟ್ರಿ ಮಾಡಿ. ನೀವು ಪೊಲಿಟಿಕಲ್ ಕಾಮೆಂಟ್ರಿ ಮಾಡ್ಕೊಂಡಿದ್ರೆ ಏನ್ ಪೊಲಿಟಿಕ್ಸ್ ಮಾತಾಡ್ಬೇಕಾಗಿರೋದು ಬಡ್ಜೆಟ್ ಮೇಲೆ. ಈಗ ಹಂಗಿದ್ರೆ ನೀವು ಅದು ಈಗ ನಿನ್ನೆ ಹೇಳಿದ್ನಲ್ಲ, ಮೋದಿ ಅವರು, ಶಾ ಅವರು ಕುಮಾರಸ್ವಾಮಿ ಅವ್ರಿಗೆ ಸಿಎಂ ಮಾಡ್ತಾರಂತೆ. ನೀವೆಲ್ಲರೂ ಸುಮ್ಮನೆ ಕೂತಿದ್ರಲ್ಲ. ಪೊಲಿಟಿಕಲ್ ಸ್ಟ್ರಾಟಜಿ ಯಾರಿಗೆ? ರಾಜಕೀಯ ಇವರಿಗೆಲ್ಲ ಮುಂದಿನ ಸಾಲಿನಲ್ಲಿ ಕೂಡಿಸ್ಬಿಟ್ಟಿದ್ದೀರಾ. ಅವ್ರು ಯಾರು ಆಗೋರಲ್ಲ ಅಂತ ಅಲ್ಲಂತೆ ಆಗೋದು. ಡಿ ಕೆ ಶಿವಕುಮಾರ್ ಸರ್, ಈಗ ಮೋದಿ ಅವರು, ಶಾ ಅವರು ಸರ್ ಮಾತಾಡ್ತಿದ್ರು. ಡಿ ಕೆ ಶಿವಕುಮಾರ್ ಸಾಹೇಬ್ ಬದಲಿಗೆ ಅವ್ರು ಏನೇನ್ ಟೀಕೆ ಮಾಡ್ತಾರೆ ಸಕಾರಾತ್ಮಕವಾಗಿ ಸ್ವೀಕಾರ ಮಾಡ್ತೀವಿ. ಬಜೆಟ್ ಬಗ್ಗೆ ಮಾತಾಡಿದ್ರೆ ಇನ್ನ ಹೆಚ್ಚು ಸ್ವೀಕಾರ ಮಾಡ್ತೀವಿ ಅಂತ ಅದನ್ನೇ ಮಾಡ್ತಿದ್ರು. ಕೆಲವು ಫ್ರೆಂಡ್ಸ್ ಇದಾರೆ ನನಗೆ ಬಿಜೆಪಿ, ನನ್ನ ಫ್ರೆಂಡ್ಸೇ. ನನ್ನ ನೆನ್ಸ್ಕೊಳ್ಳಿಲ್ಲ ಅಂದ್ರೆ ಅವ್ರಿಗೆ ಸಮಾಧಾನ ಇಲ್ಲ, ನಿದ್ದೆ ಬರುದಿಲ್ಲ, ಖುಷಿ ಆಗುದಿಲ್ಲ, ಸ್ಫೂರ್ತಿ ಬರುದಿಲ್ಲ. ಸೊ ಅದಕ್ಕೆ ನಾನು ಯಾವಾಗಲೂ ನೆನ್ಸ್ಕೊಳ್ತಾ ಇರ್ತಾರೆ. ಅಲ್ಲಿ ಏನಾದ್ರು ಬಜೆಟ್ ಅಲ್ಲಿ ಏನಾದ್ರು ಕೇಳಿದ್ರೆ ಅವ್ರಿಗೇನು ಬಜೆಟ್ ಅಲ್ಲಿ ಮಾತಾಡಕ್ಕಿಲ್ವಲ್ಲ, ಅದಕ್ಕೆ ತಗೊಂಡು ನಮ್ನ ಮಾತಾಡ್ಕೊಂಡು ಆಗ ಖುಷಿ ಪಡ್ತಾ ಇದ್ದಾರೆ. ಖುಷಿ ಪಡಿರಿ. ಆಗ ಇಲ್ಲ ಸರ್, ನೀವು ಮುಖ್ಯಮಂತ್ರಿ ಆಗ್ಬೇಕಂದ್ರೆ ನಮ್ಮ ಅಪೇಕ್ಷೆ ಕೂಡ. ನೀವೆಲ್ಲ ವಿದ್ಯಾರ್ಥಿ ನಾಯಕರಾಗಿ ರಾಜಕೀಯಕ್ಕೆ ಬಂದವರು, ಖುಷಿಯಿಂದ ನೀವು ಇವತ್ತು ಯೂನಿಯನ್ ಚುನಾವಣೆ ಇಟ್ಕೊಂಡು ಬೆಳಗ್ಗೆ ಅರ್ಚನೆನೂ ಮಾಡಿ. ಅಣ್ಣ ನೀವೇ ಹೇಳಿದ್ರಿ ಈಗ ತಾನೇ ಅವ್ರು ಇರ್ಬೇಕು, ಮುಖ್ಯಮಂತ್ರಿಗಳಿಗೆ ಕಂಟಿನ್ಯೂ ಆಗ್ಬೇಕಂತ ಈಗ 5 ನಿಮಿಷದಿಂದ ಹೇಳಿದ್ರಿ. ಈಗ ನೋಡಿದ್ರೆ ಇವ್ರ ಮುಂದೆ ನೀವು ಆಗ್ಬೇಕು ಅಂತ ಅವ್ರು ಹೇಳ್ತಾರಲ್ಲ, ಧೈರ್ಯ ಹೊಂದಿದ್ರೆ 138 ಜನನ ನನ್ನ ಹಿಂದೆ ಬರ್ತಾರೆ. ಆ ಧೈರ್ಯ ಒಂದಿರ್ಬೇಕು ಅಂತ ಅವರು PCC ಅಧ್ಯಕ್ಷರು. ಒನ್ ಮ್ಯಾನ್ ವಿತ್ ಹೇಳಿ ಸರ್, ಹೇಳಿ. ಒನ್ ಮ್ಯಾನ್ ವಿತ್ ಕರೇಜ್ ಮೇಕ್ಸ್ ಎ ಮೆಜಾರಿಟಿ. ನನಗೆ ನಂಬಿಕೆ ಇರೋ ನಾನು ನೀವು ಹೇಳಿದಿರಲ್ಲ, ಅದನ್ನೇ ನಾನು ಕೋಟ್ ಮಾಡಿಲ್ಲ. ಅಧ್ಯಕ್ಷರು ಏನ್ ಹೇಳಿದ್ರು, ನಾನು PCC ಅಧ್ಯಕ್ಷನಿದ್ದೀನಪ್ಪ, ಬಿಫಾರ್ಮ್ ಎಲ್ಲ ನಾನೇ ಸೈನ್ ಮಾಡಿರೋದು, ಎಲ್ಲರೂ ನನ್ನ ಜೊತೆನೆ ಇರ್ತಾರೆ ಅಂತ ಹೇಳಿದ್ರು. ಬಟ್ ಈಗ 5 ನಿಮಿಷದಿಂದ ನೀವು ಅವರೇ ಮುಖ್ಯಮಂತ್ರಿ ಇರ್ಬೇಕು ಕಂಟಿನ್ಯೂ ಅಂತ ನೀವು ಹೇಳಿದ್ರಿ. ಈಗ ನೋಡಿದ್ರೆ ಇವ್ರು ಆಗ್ಬೇಕು ಅಂತ ಇದೀರಾ. ಇವ್ರ ಮುಂದೆ ಬಂದಾಗ ಮತ್ತೆ ಸಿಎಂ ಬಂದ್ರೆ ಅಭಿಮಾನಿಗಳು ಬೇಸರ ಮಾಡ್ಕೋಬಾರ್ದು ಅಂತ. ಸರ್ ನೀವು ಮಾತಾಡಿ, ನೋ ಪ್ರಾಬ್ಲಮ್, ಪ್ಲೀಸ್. ಅವ್ರಿಬ್ರು ಮಾತಾಡ್ಕೊಂಡು ಯಾವಾಗ ಆಗ್ತಾರೆ, ಕಾಂಗ್ರೆಸ್ ಪಾರ್ಟಿ ಮಾಡ್ತದ್ ಬಿಡಿ ಸರ್. ಆಯ್ತಪ್ಪ, ನಾವ್ಯಾಕ್ ಬೇಡ, ನಾವು ಅಭಿನಂದನೆ ಸಲ್ಲಿಸ್ತೀವಿ. 5 ವರ್ಷ ಸಂಪೂರ್ಣ ಮಾಡಿ ಒಳ್ಳೆ ಆಡಳಿತ ಕೊಡಿ ಅಂತಾನೆ ನಾವು ಹೇಳ್ತಿರೋದು. ಮಾನ್ಯ ಸಭಾಧ್ಯಕ್ಷರೇ, ಬಡ್ಜೆಟ್ ಅಂದ್ರೆ ಏನ್ ಮಾನ್ಯ ಸಭಾಧ್ಯಕ್ಷರೇ? ಒಂದು ರಾಜ್ಯ ನಡೆಸುವ ಅದು ಮುನ್ನೋಟ. ಮುಂದೆ 26-27ನೇ ಸಾಲಿನಲ್ಲಿ ನಾವು ಯಾವ ರೀತಿ ಹಣಕಾಸನ್ನ ನಾವು ಹಂಚಿಕೆ ಮಾಡ್ತೀವಿ ಅಂತ. ಈ ಬಡ್ಜೆಟ್ ಅಲ್ಲಿ ಏನಿದೆ ಮಾನ್ಯ ಸಭಾಧ್ಯಕ್ಷರೇ? ಗ್ಯಾರಂಟಿ ಯೋಜನೆಗಳನ್ನ ಬಿಟ್ರೆ ಬೇರೆ ಏನಿದೆ ಹೇಳಿ ದಯವಿಟ್ಟು ಮಾನ್ಯ ಸಭಾಧ್ಯಕ್ಷರೇ, ಏನಿದೆ ಬಡ್ಜೆಟ್ ಒಳಗಡೆ? ಮುಖ್ಯಮಂತ್ರಿಗಳು ಅತ್ಯಂತ ನಿರಾಶಾದಾಯಕವಾದ ಬಡ್ಜೆಟ್ ಅನ್ನ ಇವತ್ತು ಮಂಡಿಸಿದ್ದಾರೆ ಮಾನ್ಯ ಸಭಾಧ್ಯಕ್ಷರೇ. ಅತ್ಯಂತ ಅನುಭವಿ ಆಡಳಿತಗಾರರು, ಅನೇಕ ವರ್ಷಗಳಿಂದ ಬಡ್ಜೆಟ್ ಮಂಡಿಸಿರುವಂತಹ ಅನುಭವ ಹೊಂದಿರುವಂತರು. 2024-25ನೇ ಸಾಲಿನಲ್ಲಿ ಇಡೀ ಕರ್ನಾಟಕಕ್ಕೆ ಆಶ್ಚರ್ಯ ಮೂಡಿಸಿದಂತವರು ಉಳಿತಾಯ ಬಡ್ಜೆಟ್ ಮಂಡಿಸಿ ಅಂತ ದಾಖಲೆ ನಿರ್ಮಿಸಿರುವಂತವರು ಇವತ್ತು ಅತಿ ಹೆಚ್ಚಿನ ಕೊರತೆ ಬಡ್ಜೆಟ್ ಮಂಡಿಸಿ ಕೂಡ ವಿಶ್ವ ದಾಖಲೆಯನ್ನ ಕರ್ನಾಟಕದಲ್ಲಿ ದಾಖಲೆ ಮಾಡಿರುವಂತವರು ಸಿದ್ದರಾಮಯ್ಯನವರು. ಈ ಅವಧಿಯಲ್ಲಿ ಏನಾಯಿತು ಮುಖ್ಯಮಂತ್ರಿಗಳಿಗೆ ಅನ್ನೋದು ಇಡೀ ಕರ್ನಾಟಕದ ಜನ ಇವತ್ತು ಪ್ರಶ್ನೆ ಮಾಡ್ತಿದ್ದಾರೆ ಮಾನ್ಯ ಸಭಾಧ್ಯಕ್ಷರೇ. ಇಷ್ಟು ವರ್ಷ 17 ವರ್ಷ ಹಣಕಾಸೆಯನ್ನು ನಿರ್ವಹಣೆ ಮಾಡಿದಂತ ಸಿದ್ದರಾಮಯ್ಯನವರಿಗೆ ಯಾಕೆ ಕರ್ನಾಟಕದ ಆರ್ಥಿಕ ಪರಿಸ್ಥಿತಿಯನ್ನ ಹಳಿ ಮೇಲೆ ಮಾಡೋ ಕೆಲಸ ಮಾಡಲಿಲ್ಲ ಇವತ್ತು ಸಿದ್ದರಾಮಯ್ಯನವರು ಅನ್ನೋದು ಪ್ರಶ್ನೆ. ಅವರ ಅನುಭವ ಎಲ್ಲೋಯ್ತು? ಇದು ರಾಜ್ಯದ ಜನ 224 ಶಾಸಕರು ಇಲ್ಲಿ ಪ್ರಶ್ನೆ ಮಾಡ್ತಿರುವಂತದ್ದು ಮಾನ್ಯ ಸಭಾಧ್ಯಕ್ಷರೇ. ಇವತ್ತು ಸಿದ್ದರಾಮಯ್ಯನವರು ಕರ್ನಾಟಕದ ಮೇಲಿನ ಸಾಲನ ಹೊರೆಯನ್ನು ಅತೀ ಗರಿಷ್ಠ ಮಟ್ಟಕ್ಕೆ ಕೊಂಡೋಗಿರುವಂತವರು, ಮತ್ತೆ ರಾಜ್ಯದ ಜನರ ಸಾಲದ ಸುಳಿಗೆ ಸಿಲುಕಿಸಿರುವಂತದ್ದು ಈ 26-27ನೇ ಬಡ್ಜೆಟ್ ಅಲ್ಲಿ ನಾವು ನೋಡಬಹುದಾಗಿದೆ ಮಾನ್ಯ ಸಭಾಧ್ಯಕ್ಷರೇ. ಹಣಕಾಸು ಖಾತೆಯನ್ನು ಹೊಂದಿರುವಂತ ಮಾನ್ಯ ಸಿದ್ದರಾಮಯ್ಯನವರು 17ನೇ ಬಾರಿ ಬಡ್ಜೆಟ್ ಮಂಡಿಸಿ ಸಾಧನೆ ಮಾಡಿರೋದು ಎಷ್ಟು ಐತಿಹಾಸಿಕನೋ, ಆಡಳಿತ ಪಕ್ಷದವರು ಇವತ್ತು ತಮ್ಮ ಬೆನ್ನನ್ನು ತಾವು ತಟ್ಕೊಳ್ಬಹುದು. ಅದೇ ಅವಧಿಯಲ್ಲಿ ರಾಜ್ಯದ ಜನರ ಮೇಲಿನ ಸಾಲದ ಹೊರೆಯು ಅದೇ ರೀತಿ ಐತಿಹಾಸಿಕ ದಾಖಲೆ ಆಗಿರೋದು ಕೂಡ ಸತ್ಯ ಮಾನ್ಯ ಸಭಾಧ್ಯಕ್ಷರೇ. ಇದು ಯಾವ ಸಾಧನೆ ಅಂತ ಕರಿಬೇಕು ನಾವು ಈ ಬಡ್ಜೆಟ್ ಅಲ್ಲಿ ಮಾನ್ಯ ಸಭಾಧ್ಯಕ್ಷರೇ?
ಮುಖ್ಯಮಂತ್ರಿಗಳು ಅಂತ ಒಂದು ಸಾಧನೆ ಮಾಡಿ ಬಡ್ಜೆಟ್ ಮಂಡಿಸಿದ್ರೆ ಇಲ್ಲಿ 224 ಜನ ಶಾಸಕರು ಬಿಡಿ ಮಾನ್ಯ ಸಭಾಧ್ಯಕ್ಷರೇ, ಕಾಂಗ್ರೆಸ್ ಶಾಸಕರು ಯಾರು ಒಬ್ರು ಮಾನ್ಯ 3.5 ಗಂಟೆ 4 ಗಂಟೆ ಅವರು ಬಡ್ಜೆಟ್ ಮಂಡಿಸಿದಾಗ ಯಾರು ಒಬ್ರು ಮೇಜ್ ಕುಟ್ಟಿ ಸ್ವಾಗತ ಮಾಡಿದ್ರ ಮಾನ್ಯ ಸಭಾಧ್ಯಕ್ಷರೇ? ಆಡಳಿತ ಪಕ್ಷದ ಶಾಸಕರು ಹೇಳಿ, ಒಬ್ರು ಫಸ್ಟ್ ಟೈಮ್ ಇನ್ ದ ಹಿಸ್ಟರಿ ಆಫ್ ಕರ್ನಾಟಕ ಒಂದು ಬಡ್ಜೆಟ್ ಮಂಡಿಸ್ಬೇಕಾರೆ ಕಾಂಗ್ರೆಸ್ಸಿನ ಸ್ವಂತ ಶಾಸಕರು ಒಬ್ರು ಕೂಡ ಮೇಜ್ ಕೊಟ್ಲಿಲ್ಲ ಅವ್ರದ್ದು ಒಂದೊಂದು ಇಲಾಖೆಗಳಲ್ಲಿ ಹೇಳಿದಂತ ಸಂದರ್ಭದಲ್ಲಿ. ಇದು ತೋರಿಸುತ್ತೆ ಈ ಬಡ್ಜೆಟ್ ಕಾಂಗ್ರೆಸ್ ಪಕ್ಷದವ್ರಿಗೆಲ್ಲ 224 ಪಕ್ಷದವ್ರಿಗೂ ಚೊಂಬನ್ನ ಕೊಟ್ಟಿದ್ದಾರೆ ಅಂತ ಹೇಳಿ ಇದು ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಮಾನ್ಯ ಸಭಾಧ್ಯಕ್ಷರೇ. ಸುರೇಶ್ ಗೌಡ್ರೆ ರೇ ನಾವೆಲ್ಲ ಮೇಜ್ ಕೊಟ್ಟಿದೀವಲ್ರಿ, ಒಬ್ರಾರು ಅಂತೀರಿ. ಮಧ್ಯ ಮಾತಾಡಬೇಡಿ, ನೀವು ಮಾತಾಡಿ, ನಿಮ್ಗೆ ಅವಕಾಶ ಕೊಟ್ಟಾಗ. ಮಾನ್ಯ ಸಭಾಧ್ಯಕ್ಷರೇ, ಸರ್ಕಾರ ನಡೆಸೋದು ಅಂತ ಹೇಳಿದ್ರೆ ಒಂದು ಸಂಸಾರ ನಡೆಸ್ದಂಗೆ ಮಾನ್ಯ ಸಭಾಧ್ಯಕ್ಷರೇ. ಸಂಸಾರ ನಡೆಸೋದು ಒಂದೇ, ಸರ್ಕಾರ ನಡೆಸೋದು ಎರಡು ಒಂದೇ ಮಾನ್ಯ ಸಭಾಧ್ಯಕ್ಷರೇ. ಯಾರಾದ್ರೂ ಒಂದು ಮನೇನ ಮಾನ್ಯ ಸಭಾಧ್ಯಕ್ಷರೇ ಸಾಲದಲ್ಲಿ ನಡೆಸಿದ್ರೆ ಒಂದು ದಿನ ಸಾಲ ಸುಳಿಯಲ್ಲಿ ಸಿಲುಕಿ ನೇಣು ಹಾಕೊಂಡ್ಬಿಡ್ತಾರೆ ಮಾನ್ಯ ಸಭಾಧ್ಯಕ್ಷ. ಆ ಮಟ್ಟಕ್ಕೆ ಬರ್ತದೆ ನೇಣು ಹಾಕುವಂತ ಸ್ಥಿತಿಗೆ. ಎಷ್ಟು ಸಾಲ ಮಾಡಬೇಕು ಅನ್ನೋದು ಗೊತ್ತಿಲ್ಲದೆ ಹೋದ್ರೆ ಸಾಲ ಮಾಡಿದ್ರೆ ಏನ್ ಮಾಡ್ಕೊಳ್ತಾನೆ, ಕಡೆಗೆ ಒಂದಿನ ನೇಣು ಹಾಕೊಳ್ತಾನೆ. ಮಾನ್ಯ ಸಭಾಧ್ಯಕ್ಷರು ಸರ್ವಜ್ಞ ಒಂದು ಮಾತು ಹೇಳಿದ್ದಾನೆ ಶತಮಾನಗಳ ಹಿಂದೆ, ಸಾಲವನ್ನು ಕೊಂಬಾಗ ಹಾಲುಗರ ಉಂಡಂತೆ ಸಾಲಿಗರು ಕೊಂಡು ಎಳೆವಾಗ ಕಿಬ್ಬದಿಯ ಕೀಲು ಮುರಿದಂತೆ ಅಂತ ಸರ್ವಜ್ಞ ಶತಮಾನಗಳ ಹಿಂದೆ ಹೇಳಿದ್ದಾನೆ. ಹಾಗೆ ಇನ್ನೊಬ್ಬ ದಾರ್ಶನಿಕ ಕೂಡ ಹೇಳಿದ್ದಾನೆ, ಬ್ರೈನ್ ಫ್ರಿಕ್ಲಿನ್ ಎಂಬ ದಾರ್ಶನಿಕ, ಉಪವಾಸ ಇದ್ರೂ ಪರವಾಗಿಲ್ಲ ಸಾಲ ಮಾಡಬೇಡ ಅಂತ ಹೇಳ್ತಾನೆ. ಮಾನ್ಯ ಸಭಾಧ್ಯಕ್ಷರು, ಸಿದ್ದರಾಮಯ್ಯನವರು ಎಷ್ಟು ಸಾಲ ಮಾಡಿದ್ದಾರೆ? 8 ಲಕ್ಷ ಕೋಟಿ ಇವತ್ತು ಸಾಲ ಮಾಡಿರೋದು. ಕರ್ನಾಟಕದ ಸಾಲದ ಹೊರೆ ಇವತ್ತು. ಹಂಗೆ ಹೇಳಿದ್ರೆ ನಮ್ಮ ಸಿದ್ದರಾಮಯ್ಯನವರು ಹೇಳ್ತಾರೆ, ನೀವು ಸಾಲ ಮಾಡಿಲ್ವಾ, ಇವ್ರು ಸಾಲ ಮಾಡಿಲ್ವಾ, ಮೋದಿ ಸಾಲ ಮಾಡಿಲ್ವಾ ಎಂದು ಕೇಳಿದ್ದೀರಾ. ಇದು ನನ್ಗೆ ಗೊತ್ತು. ಸಿದ್ದರಾಮಯ್ಯನವರು ನಾಳೆ ಬಡ್ಜೆಟ್ ಮೇಲೆ ರಿಪ್ಲೈ ಕೊಡ್ಬೇಕಾದ್ರೆ ಇದನ್ನ ಹೇಳ್ತಾರೆ. ಆದರೆ ಸಾಲ ಮಾಡೋದು ಈಗಿನ ಕಾಲದಲ್ಲಿ ಅನಿವಾರ್ಯ ಮಾನ್ಯ ಸಭಾಧ್ಯಕ್ಷರೇ. ಸಾಲ ಯಾಕೆ ಮಾಡ್ಬೇಕು ಹೇಳಿ ಮಾನ್ಯ ಸಭಾಧ್ಯಕ್ಷರೇ? ಮನೆ ಕಟ್ಟಕ್ಕೆ ಸಾಲ ಮಾಡ್ಬೋದು, ವ್ಯಾಪಾರ ಮಾಡಕ್ ಸಾಲ ಮಾಡ್ಬೋದು, ತೋಟ ಮಾಡಕ್ ಸಾಲ ಮಾಡ್ಬೋದು, ಆಸ್ಪತ್ರೆ ಕಟ್ಟೋದಕ್ಕೆ ಸಾಲ ಮಾಡ್ಬೋದು, ಡ್ಯಾಮ್ ಕಟ್ಟೋದಕ್ಕೆ ಸಾಲ ಮಾಡ್ಬೋದು. ಮಾನ್ಯ ಸಭಾಧ್ಯಕ್ಷರೇ, ಸಾಲ ಮಾಡಿ ಜನರಿಗೆ ಉಚಿತ ಬಸ್ ಕೊಡ್ತಾರ ಮಾನ್ಯ ಸಭಾಧ್ಯಕ್ಷರೇ? ಸಾಲ ಮಾಡಿ ವಿದ್ಯುತ್ ಫ್ರೀ ಕೊಡ್ತಾರ ಮಾನ್ಯ ಸಭಾಧ್ಯಕ್ಷರೇ? ಸಾಲ ಮಾಡಿ ಶ್ರೀಮಂತರಿಗೆ ಗೃಹಲಕ್ಷ್ಮಿ ಕೊಡ್ತಾರ ಮಾನ್ಯ ಸಭಾಧ್ಯಕ್ಷರೇ? ಹೇಳ್ಬೇಕು ಮಾನ್ಯ ಸಿದ್ದರಾಮಯ್ಯನವರು, ಇದನ್ನು ಹೇಳ್ಬೇಕು. ಸಾಲ ಮಾಡಿ ನೀವು ಫ್ರೀ ಉಚಿತ ಕೊಟ್ರೆ ದೇಶ ಉಳಿಯುತ್ತಾ, ರಾಜ್ಯ ಉಳಿಯುತ್ತಾ, ಸರ್ಕಾರ ಉಳಿತದ ಮಾನ್ಯ ಸಭಾಧ್ಯಕ್ಷರೇ? ಇದನ್ನ ಹೇಳ್ಬೇಕು ಮಾನ್ಯ ಮುಖ್ಯಮಂತ್ರಿಗಳು. ಇದನ್ನ ಏನಾಗುತ್ತೆ ಈ ಸಾಲ ಮಾಡಿದ ನೀವು ಕರ್ನಾಟಕ ಜನರನ್ನ ಸಾಲದ ಸುಳಿಯಲ್ಲಿ ಸಿಲುಕಿಸ್ಬಿಟ್ಟಿದ್ದೀರಾ ಮಾನ್ಯ ಸಭಾಧ್ಯಕ್ಷ. ಹೊರತು ಸಶಕ್ತ ಮಾಡಲಿಲ್ಲ ನೀವು, ಅವರನ್ನ ಗಟ್ಟಿಯಾಗಿ ನಿಲ್ಲಿಸಲಿಲ್ಲ ನೀವು. ಮಾನವ ಅಭಿವೃದ್ಧಿಯ ಸಂಪನ್ಮೂಲ ಅಭಿವೃದ್ಧಿ ಆಗಿದೆ ಅಂತೇಳಿ ಅಮಿತ್ ಸೇನ್ ಅವ್ರನ್ನ ಕೋಟ್ ಮಾಡ್ತಾರೆ ಮಾನ್ಯ ಸಭಾಧ್ಯಕ್ಷರೇ. ಇವರು ಬಡ್ಜೆಟ್ ಅಲ್ಲಿ ಒಬ್ಬ ಮಾನವ ಸಂಪನ್ಮೂಲ ಅಭಿವೃದ್ಧಿ ಹೇಗೆ ಆಗ್ತಾ ಇದೆ ಅಂತೇಳಿ ಅಮಿತ್ ಸೇನ್ ಅವ್ರನ್ನ ಉಲ್ಲೇಖಿಸಿ ಹೇಳ್ತಾರೆ, ಕರ್ನಾಟಕದ ಅಭಿವೃದ್ಧಿ ಮಾದರಿ ಎಂದು ಹೇಳ್ತಾರೆ. ಏನಂತ ಈಗ ನೋಡಿದ್ರೆ ಮಾನವ ಸಂಪನ್ಮೂಲ ಅಭಿವೃದ್ಧಿ ಆಗಿದೆ ಅಂತ ಹೇಳ್ತಾರೆ. ಈಗ ನೋಡಿದ್ರೆ ಅತಿ ಸಾಲ ಮಾಡಿ ಇದು ಅಭಿವೃದ್ಧಿಯ ಸಾಲ ಮಾಡಿದ್ದು ಅಭಿವೃದ್ಧಿ ಮಾದರಿ ಎಂದು ಹೇಳಿ ನಾವು ನಂಬ್ತೀವ ಮಾನ್ಯ ಸಭಾಧ್ಯಕ್ಷರೇ? ಮಾನ್ಯ ಸಭಾಧ್ಯಕ್ಷರೇ, ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಸಾಲದ ಮಿತಿಯನ್ನ GSTP 25% ಮಿತಿಯಲ್ಲೇ ಇರಿಸಿದ್ದೀವಿ ಅಂತ ಹೇಳ್ತಿದ್ದಾರೆ. ಆದರೆ ತಮ್ಮ ಭಾಷಣದಲ್ಲಿ ಹೇಳ್ತಾರೆ, ಇವತ್ತು ನಾನು ಸಾಲ 8,24,389 ಲಕ್ಷ ಕೋಟಿ ರೂಪಾಯಿಗಳನ್ನ ಸಾಲ ಮಾಡಿದ್ದಾರೆ. GSTP ಎಷ್ಟಿದೆ ಮಾನ್ಯ ಸಭಾಧ್ಯಕ್ಷರೇ? 24.94% ಎಂಬ ಅಂಶ ಬಡ್ಜೆಟ್ನ ಪ್ರತಿಯಲ್ಲಿದೆ. ಇವತ್ತು ನಾನು ಕೇಳ್ತಾ ಇದ್ದೀನಿ ಮಾನ್ಯ ಮುಖ್ಯಮಂತ್ರಿಗಳಿಗೆ, 0.6ಗೆ ಮಿತಿಗೊಳಿಸಿದ್ರ. ಮುಂದೆ ನಾವು ಸಾಲ ಮಾಡಂಗಿಲ್ಲ, ಮುಂದೆ ಬರೋ ಸರ್ಕಾರಗಳು ಮಾಡಂಗಿಲ್ಲ, ಮುಂದೆ ಬಡ್ಜೆಟ್ ಮಂಡಿಸಬೇಕಾದ್ರೆ ಸಿದ್ದರಾಮಯ್ಯನವರು ಯಾವುದೇ ಕಾರಣಕ್ಕೆ ಸಾಲ ಮಾಡಂಗಿಲ್ಲ. ಆ ಪರಿಸ್ಥಿತಿಗೆ ಸರ್ಕಾರವನ್ನ ತಂದು ನಿಲ್ಲಿಸಿದ್ದಾರೆ. ಇವತ್ತು ಪ್ರಜಾವಾಣಿಯಲ್ಲಿ ನಿನ್ನೆ ಒಂದು ಆರ್ಟಿಕಲ್ ಬರೆದಿದ್ದಾರೆ ಮಾನ್ಯ ಸಭಾಧ್ಯಕ್ಷರೇ, ಈ ಸರ್ಕಾರದ ಪರಿಸ್ಥಿತಿ ಏನಿದೆ ಅಂತೇಳಿ, ಏರಿಕೆಯತ್ತ ಬದ್ಧ ವೆಚ್ಚದ ದಾಪುಗಾಲ ಅಂತೇಳಿ. ಅದರಲ್ಲಿ ಹೇಳ್ತಾರೆ ಮಾನ್ಯ ಸಭಾಧ್ಯಕ್ಷರೇ, ಈ ರೀತಿ ಸಾಲ ಮಾಡಿದ್ರೆ 1.86 ಲಕ್ಷ ಕೋಟಿ ಯಾವ್ದಕ್ಕೆ ಹೋಗುತ್ತೆ ಅಂತೇಳಿ. ಒಂದು ಬಡ್ಡಿ ಪಾವತಿಗೆ ಮಾನ್ಯ ಸಭಾಧ್ಯಕ್ಷರೇ 53,332 ಕೋಟಿ, 4,48,000 ಕೋಟಿಯ ಬಡ್ಜೆಟ್ ಅಲ್ಲಿ ಬಡ್ಡಿ ಕಟ್ಟೋದಕ್ಕೆ 53,332, ವೇತನ ಸ್ಯಾಲರಿಗೆ 90,557 ಕೋಟಿ ಬರೀ ಸ್ಯಾಲರಿಗೆ ಹೋಗುತ್ತೆ. ಪಿಂಚಣಿಗೆ 42,364, ಸಹಾಯಧನ, ಆರ್ಥಿಕ ನೆರವು ಮತ್ತು ಸಾಮಾಜಿಕ ಬದ್ಧತೆ ಪಿಂಚಣಿ ಈ ಗ್ಯಾರಂಟಿಗಳಿಗೆ 99,883 ಕೋಟಿ. ಜೊತೆಗೆ ಮಾನ್ಯ ಸಭಾಧ್ಯಕ್ಷರೇ
ಆಡಳಿತ ಮತ್ತು ಇತರೆ ವೆಚ್ಚ 60,798 51,871 ಕೋಟಿ. ಇನ್ನೊಂದು ಕೂಡ ಕಾಲಂ ಬರೀತಾರೆ ಇಲ್ಲಿ. ಪಿಂಚಣಿ ಮತ್ತು ಬಡ್ಡಿ ಪಾವತಿ ಅಂತ ಬದ್ಧ ವೆಚ್ಚವು ಗಣನೀಯ ಪ್ರಮಾಣದಲ್ಲಿ ಏರಿಕೆ ಆಗಿದೆ. 26-27ನೇ ಸಾಲಿನಲ್ಲಿ 1.86 ಲಕ್ಷ ಕೋಟಿಯಷ್ಟಿರುವ ಬದ್ಧ ವೆಚ್ಚವು 29-30ನೇ ಸಾಲಿನಲ್ಲಿ 2.44 ಕೋಟಿಗೆ ಏರಿಕೆ ಆಗಲಿದೆ. ಬದ್ಧ ವೆಚ್ಚದಲ್ಲಿನ ಹೆಚ್ಚಳವು ಬಂಡವಾಳ ವೆಚ್ಚ ಹಂಚಿಕೆ ಹಣಕಾಸಿನ ಲಭ್ಯತೆಯು ಕಡಿಮೆ ಮಾಡುತ್ತದೆ. ಇವುಗಳ ಮಧ್ಯೆ ಸರ್ಕಾರವು ಸಮತೋಲನ ಸಾಧಿಸುವುದು ಅಗತ್ಯ ಎನ್ನುತ್ತದೆ. 26-30ರಲ್ಲಿ ಮಧ್ಯಮಾವಧಿ ವಿತ್ತೀಯ ಮುನ್ನಂದಾಜು ಅಂತ ಹೇಳಿ ಗ್ಯಾರಂಟಿ ಯೋಜನೆಗಳ ಮರು ವಿನ್ಯಾಸ ಬಹಳ ಮುಖ್ಯ ಅಂತ ಹೇಳಿ ಇವತ್ತು ಸರ್ಕಾರಕ್ಕೆ ಮಧ್ಯಮ ವರದಿಯಲ್ಲಿ ಇವತ್ತು ವಿತ್ತೀಯ ಮುನ್ನಂದಾಜಿನಲ್ಲಿ ಇವತ್ತು ಉಲ್ಲೇಖ ಮಾಡಿ ಹೇಳಿದ್ದಾರೆ. ಗ್ಯಾರಂಟಿ ಕಾರ್ಯಕ್ರಮಗಳಂತ ಸಹಾಯಧನ ಮತ್ತು ಸಾಮಾಜಿಕ ಭದ್ರತಾ ಪಿಂಚಣಿ ಯೋಜನೆಗಳನ್ನು ಮರು ವಿನ್ಯಾಸ ಮಾಡಬೇಕು ಎಂಬ ಸಲಹೆಯನ್ನು ಮಧ್ಯಮಾವಧಿ ವಿತ್ತೀಯ ಮುನ್ನಂದಾಜು ನೀಡಿದೆ. ಹಿಂದುಳಿದ ಮತ್ತು ಅಂಚಿನ ಸಮುದಾಯಗಳಿಗೆ ಸಾಮಾಜಿಕ ಭದ್ರತೆ ಒದಗಿಸುವ ಅತ್ಯಂತ ಅಗತ್ಯವಾದರೂ ವಿವೇಚನೆಯಿಂದ ಅವುಗಳನ್ನು ವಿತರಣೆ ಮಾಡಬೇಕು ಹಾಗೂ ಸಹಾಯಧನಗಳನ್ನು ನಿಯಮಿತವಾಗಿ ಪರಿಶೀಲಿಸದೇ ಇದ್ದರೆ ವಿತ್ತೀಯ ಅವಕಾಶಗಳನ್ನು ಅದು ಸಂಕುಚಿತಗೊಳಿಸುತ್ತದೆ. ಹೀಗಾಗಿ ದೀರ್ಘಾವಧಿಯಲ್ಲಿ ಸುಸ್ಥಿರ ಹಣಕಾಸು ಸ್ಥಿತಿ ಕಾಯ್ದುಕೊಳ್ಳುವಂತೆ ಸಹಾಯಧನ ಯೋಜನೆಗಳನ್ನು ಮರುವಿನ್ಯಾಸ ಮಾಡಬೇಕು ಎಂದು ಮುನ್ನಂದಾಜು ಒತ್ತಿ ಹೇಳಿದೆ. ಚುನಾವಣೆ ಸಂದರ್ಭದಲ್ಲಿ ಇಂತಹ ಹೊಸ ಯೋಜನೆಗಳನ್ನು ಘೋಷಿಸಿದರೆ ರಾಜ್ಯದ ಆರ್ಥಿಕ ಸ್ಥಿತಿ ಮತ್ತು ಆರ್ಥಿಕ ಶಿಸ್ತು ಕಾಯ್ದುಕೊಳ್ಳುವಂತಹ ಸವಾಲುಗಳಾಗಬಹುದು ಎಂದು ಮುನ್ನಂದಾಜು ಹೇಳಿದೆ. ಗ್ಯಾರಂಟಿಗಳ ಬಗ್ಗೆ ನಾನು ಹೇಳ್ತಿಲ್ಲ, ಮಧ್ಯಮ ವರದಿಯ ಬಂದಿರುವಂತ ಒಂದು ವಿಶ್ಲೇಷಣೆ ಕೂಡ ಇವತ್ತು ಸರ್ಕಾರಕ್ಕೆ ಕೊಟ್ಟಿದ್ದಾರೆ. ಮಾನ್ಯ ಸಭಾಧ್ಯಕ್ಷರೇ, ಸಾಲ ಮಾಡಿ ತಪ್ಪಿಸ್ಕೊಳ್ಳಕ್ಕಾಗತ್ತಾ? ಮಾನ್ಯ ಸಭಾಧ್ಯಕ್ಷರೇ, ಯಾರೋ ಒಬ್ಬ ಸಾಮಾನ್ಯ ವ್ಯಕ್ತಿ ಸಾಲ ಮಾಡಿದ್ರೆ ನಾಳೆ ಕೊಡ್ತೀನಿ, ನಾಡಿದ್ದು ಕೊಡ್ತೀನಿ, ಇಲ್ಲ ಫೋನ್ ಸ್ವಿಚ್ ಆಫ್ ಮಾಡಿ ಇಟ್ಕೋಬಹುದು. ಸರ್ಕಾರ ಆಗಿ ಮಾಡೋಕ್ಕಾಗುತ್ತಾ? ಮಾನ್ಯ ಸಭಾಧ್ಯಕ್ಷರೇ, ಸರ್ಕಾರ ಆಗಿ ಮಾಡೋಕ್ಕಾಗುತ್ತಾ ಹೇಳಿ? ಇವತ್ತು ಸರ್ಕಾರ ಒಟ್ಟು ವರಮಾನದ ಅತಿ ಹೆಚ್ಚಿನ ಸಾಲವನ್ನು ಇವತ್ತು ಮರುಪಾವತಿಗೆ ಇಟ್ಕೊಂಡಿದೆ. ಎಷ್ಟು ನಾನು ಹೇಳಿದ್ದು? ಮರುಪಾವತಿಗೆ ಇವತ್ತು ಸರ್ಕಾರ ಇಟ್ಕೊಂಡಿದ್ದು ಮಾನ್ಯ ಸಭಾಧ್ಯಕ್ಷರೇ, ಬಡ್ಡಿ ಮತ್ತೆ ಸಾಲ ಎರಡು ಸೇರಿ 53,332 ಕೋಟಿ ಇವತ್ತು ಸಾಲ ಮತ್ತೆ ಮರುಪಾವತಿ, ಬಡ್ಡಿ ಮತ್ತೆ ಮರುಪಾವತಿ. ಇಷ್ಟೊಂದು ಸಾಲ ಮಾಡಿದ್ರೆ ಸರ್ಕಾರ ಇವತ್ತು ₹1 ಹಣದಲ್ಲಿ ಮಾನ್ಯ ಸಭಾಧ್ಯಕ್ಷರೇ 20 ಪೈಸೆ ಬರೀ ಸಾಲ ಮರುಪಾವತಿಗೆ, ಸ್ಯಾಲರಿ, ಮೇಂಟೆನೆನ್ಸ್, ಗ್ಯಾರಂಟಿ ಎಲ್ಲಿ ಇವತ್ತು ಮಾನ್ಯ ಸಭಾಧ್ಯಕ್ಷರೇ, ಇವತ್ತು ಇಷ್ಟು ಹಣ ಗ್ಯಾರಂಟಿಗೆ ಹೋಗೋದ್ರಿಂದ ಕೃಷಿ ಮತ್ತೆ ಗ್ರಾಮೀಣ ಅಭಿವೃದ್ಧಿ ಮತ್ತೆ ಆಸ್ಪತ್ರೆಗಳು, ಇವತ್ತು ಕೃಷಿ ಯೋಜನೆಗೆ ಎಷ್ಟು ಹಣ ಕೊಟ್ಟಿದ್ದಾರೆ ಮಾನ್ಯ ಸಭಾಧ್ಯಕ್ಷರೇ? ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು ನೀರಾವರಿ ಸಚಿವರು, ಅವರೇ ಒಂದ್ಸಲಿ ಭಾಷಣ ಮಾಡ್ಬೇಕಾದ್ರೆ, ಒಂದ್ಸಲಿ ಮೀಟಿಂಗ್ ಮಾಡ್ಬೇಕಾದ್ರೆ ಹೇಳಿದ್ರು, ಯಾವುದೇ ಯೋಜನೆಗಳು ಹೊಸ ಯೋಜನೆಗಳನ್ನ ಕೇಳಬೇಡ್ರಿ, ಮರುಪಾವತಿ ಸಾಲ ಮರುಪಾವತಿನ ಎಷ್ಟು 38,000 ಕೋಟಿ ಇವತ್ತು ಬಿಲ್ ಪೆಂಡಿಂಗ್ ಇದೆ ನೀರಾವರಿ ಇಲಾಖೆಯಲ್ಲಿ. ಇವತ್ತು ಹಣ ಇಟ್ಟಿರೋದು ಎಷ್ಟು ನೀರಾವರಿಗೆ ಮಾನ್ಯ ಸಭಾಧ್ಯಕ್ಷರೇ? 22,000 ನೀರಾವರಿಗೆ ಇವತ್ತು ಬಹಳ ಕಡಿಮೆ 22,000 ಕೋಟಿಯನ್ನು ಇಟ್ಟಿದ್ದಾರೆ ಮಾನ್ಯ ಸಭಾಧ್ಯಕ್ಷರೇ. ಎತ್ತಿನೊಳೆ ಯೋಜನೆ ನಾನೊಂದ್ಸಲಿ ಪ್ರಶ್ನೆ ಮಾಡಿದೆ ಇಲ್ಲಿ, ಎತ್ತಿನೊಳೆ ನೀರು ಯಾವಾಗ ಬರುತ್ತೆ ತುಮಕೂರು ಜಿಲ್ಲೆಗೆ, ಹಾಸನ ಜಿಲ್ಲೆಗೆ ಯಾವಾಗ ಬರುತ್ತೆ, ಕೋಲಾರ್ಗೆ ಯಾವಾಗ ಬರುತ್ತೆ ಅಂತೇಳಿ. ತುಮಕೂರಿಗೆ ಹೋದ ವರ್ಷನೇ ಹೇಳಿದ್ರು ಮೇ ಜೂನ್ ತಿಂಗಳಲ್ಲಿ ನೀರು ತಂದು ಕೊಡ್ತೇವೆ ಅಂತ ಹೇಳಿ. ಇವತ್ತು 1 ವರ್ಷ ಆಯ್ತು. 1 ವರ್ಷ ಆದ್ರೂ ಕೂಡ ಎತ್ತಿನೊಳೆ ಯೋಜನೆ ಇವತ್ತು ಕೂಡ ತುಮಕೂರು ಜಿಲ್ಲೆಗೆ ಹೇಮಾವತಿ ಎತ್ತಿನೊಳೆ ನೀರು ಬರಲಿಲ್ಲ ಮಾನ್ಯ ಸಭಾಧ್ಯಕ್ಷರೇ. ಇವತ್ತು ಬಡ್ಜೆಟ್ ಪುಸ್ತಕದಲ್ಲೂ ಕೂಡ ಎತ್ತಿನೊಳೆ ಬಗ್ಗೆ ಏನು ಉಲ್ಲೇಖ ಮಾಡಿಲ್ಲ. ಆದ್ರೆ ಯಾವಾಗ ನೀರು ತರ್ತೀರಾ? ಇವಾಗ ಎಷ್ಟು ಹಣ ಖರ್ಚು ಮಾಡಿದ್ರಿ? ಒಟ್ಟು ಸುಮಾರು 10 ವರ್ಷಗಳಿಂದ ಯೋಜನೆಗೆ ಹಣ ಖರ್ಚಾಗಿದೆ ಎಷ್ಟು? ನೀರಾವರಿ ಯೋಜನೆಗಳ ಕಾಲಮಿತಿಯಲ್ಲಿ ಸಂಪೂರ್ಣ ಆಗಬೇಕು ಅನ್ನೋದು ಸರ್ಕಾರಕ್ಕೆ ಗೊತ್ತಿದೆಯಾ, ಗೊತ್ತಿಲ್ವಾ? ಇವತ್ತು ಹಾಗೆ ಗ್ರಾಮೀಣಾಭಿವೃದ್ಧಿ ಖರ್ಗೆ ಸಾಹೇಬರು ಕೂತಿದ್ದಾರೆ, 3 ವರ್ಷ ಆಯ್ತು, ಒಂದು ಬಡವ್ರಿಗೊಂದು ಮನೆ ಕೊಡ್ಲಿಲ್ಲ. ಹಿಂದೆ ಸರ್ಕಾರ ಕೊಟ್ಟಿದ್ದೀವಿ, ನಾವು ಕೊಟ್ಟಿದ್ದೇವೆ ಅಂತ ಹೇಳ್ತಾರೆ. ಜನ ಕೇಳ್ತಾರ ನಮ್ಮನ್ನ ಶಾಸಕರಾಗಿ, ನೀನ್ ಶಾಸಕನಾಗಿದೆ, ನೀನ್ ಎಷ್ಟು ಮನೆ ಕೊಟ್ಟಿದ್ಯಪ್ಪ ಅಂತ ಕೇಳ್ತಾರೆ ನಮಗೆ. ರಸ್ತೆಗಳಿಗೆ, ಗ್ರಾಮೀಣಾಭಿವೃದ್ಧಿ ರಸ್ತೆಗೆ ಹೋದ ವರ್ಷ 10 ಕೋಟಿ ಕೊಟ್ಟರು, ಫ್ಲಡ್ ಮತ್ತೆ ಡ್ಯಾಮೇಜಿಂಗ್ ಅಂತ ಹೇಳಿ. ಇಲ್ಲಿವರೆಗೂ ಅದು ಮೊದಲನೇ ಬಡ್ಜೆಟ್ ಅಲ್ಲಿ ಅನೌನ್ಸ್ ಮಾಡೋರು 23-24ನೇ ಬಡ್ಜೆಟ್ ಅಲ್ಲಿ 10 ಕೋಟಿ ಹಣನ, 2ನೇ ಬಡ್ಜೆಟ್ ಅಲ್ಲಿ ಅನುಷ್ಠಾನ ಕೊಡ್ತೇವೆ ಅಂತೇಳಿ ಪುನಃ ಹೇಳಿದ್ರು, ಅವತ್ತು ರಿಲೀಸ್ ಮಾಡಿದ್ರು. 2ನೇ ಬಡ್ಜೆಟ್ ಮಂಡಿಸ್ಬೇಕಾದ್ರೆ ಹಣದ ಒಂದು ಇದನ್ನ 10 ಕೋಟಿ ಕೊಡ್ತೇವೆ ಅಂತೇಳಿ. ಇದು 3ನೇ ಬಡ್ಜೆಟ್ ಮಂಡಿಸಿದ್ದಾರೆ, ಇಲ್ಲಿವರೆಗೂ 10 ಕೋಟಿ ಹಣ ಬಂದಿಲ್ಲ. 1 ಕೋಟಿ 2 ಕೋಟಿ ಬಿಡುಗಡೆ ಆಗಿದೆ. 10 ಕೋಟಿ ಹಣನ 1ನೇ ಬಡ್ಜೆಟ್ ಅಲ್ಲಿ 23-24ನೇ ಸಾಲಿದ ಹೇಳಿರುವಂತಹ ಬಡ್ಜೆಟ್ ಅಲ್ಲಿ ಮಂಡನೆ ಆಗಿರುವಂತಹ 10 ಕೋಟಿ ಹಣ ಇವತ್ತು ಕೂಡ ಕೆಲಸ ಸಂಪೂರ್ಣ ಆಗಲಿಲ್ಲ.
ಒಂದು ಬಡವರಿಗೆ ಮನೆ ಕೊಡಕ್ಕಾಗ್ಲಿಲ್ಲ. ಏನು ನಾವು ಯಾವ ರೀತಿ ನಮ್ಮ ಪರಿಸ್ಥಿತಿ, ವಿರೋಧ ಪಕ್ಷದವ್ರು ನಾವು ಹೇಳ್ತೇವೆ ಸರ್ಕಾರದಲ್ಲಿ ಹಣ ಇಲ್ಲ. ಕಾಂಗ್ರೆಸ್ನವ್ರ ಪಕ್ಷದವ್ರ ಪರಿಸ್ಥಿತಿ ಏನಾಗಬೇಕು? 140 ಜನ ಗೆದ್ದಿರುವಂತ ಶಾಸಕರು ಯಾವ ರೀತಿ ಮುಖ ತೋರಿಸ್ಕೊಂಡಿರ್ಬೇಕು? ಅದಕ್ಕೆ ಸಿದ್ದರಾಮಯ್ಯನವ್ರ ಬಜೆಟ್ಗೆ ಯಾರು ಟೇಬಲ್ ಕುಟ್ಲಿಲ್ಲ. ಪರಿಸ್ಥಿತಿ ಆ ತರ ಆಗಿದೆ. ಜನಗಳು ತಲೆ ಎತ್ತಿ ತಿರ್ಗಕ್ಕಾಗ್ತಿಲ್ಲ ಕ್ಷೇತ್ರಗಳಲ್ಲಿ. ನಾನು ಇವತ್ತು ಕೂಡ ಮಾನ್ಯ ಮುಖ್ಯಮಂತ್ರಿಗಳಿಗೆ ಹೇಳೋದು ಇಷ್ಟೇ, ಗ್ರಾಮೀಣಾಭಿವೃದ್ಧಿ ಏನೋ ಒಂದು ಡೆವಲಪ್ಮೆಂಟ್ ಆಗಲಿ. ನನ್ನ ಕ್ಷೇತ್ರಕ್ಕೆ 3 ವರ್ಷದಲ್ಲಿ ನಾನು ಖರ್ಗೆ ಸಾಹೇಬರಿಗೆ ಹೇಳಿದೆ, ಹಿಂದೆ ಇದ್ದಂತ ಒಬ್ಬ ಶಾಸಕರಿದ್ದಾಗ 25,000 ಕೋಟಿ ಹಣ ಕೊಟ್ಟಿದ್ರು. ಅದ್ರಲ್ಲಿ 75 ಲಕ್ಷ ರೂಪಾಯಿ ಹಣ ಸ್ಟಾರ್ಟ್ ಆಗಿರ್ಲಿಲ್ಲ. ಆ ಸ್ಟಾರ್ಟ್ ಆಗಿಲ್ಲ ಅಂತೇಳಿ ನಿಲ್ಲಿಸ್ಬಿಟ್ಟಿದ್ರು. ಟೆಂಡರ್ ಆಗಿರೋದನ್ನ ಆ ಹಣ ಕೊಡಿ ಸರ್ ಅಂತೇಳಿ ಖರ್ಗೆ ಸಾಹೇಬರಿಗೆ ಒಂದು 50 ಸಲ ಕೇಳಿದ್ದೇನೆ, ವಿನಂತಿ ಮಾಡಿದ್ದೇನೆ. ಇಲ್ಲಿವರೆಗೂ ಇಲ್ಲ. ನಿನ್ನೆ ಹೋಗಿ ತಿರ್ಗಾ ವಿನಂತಿ ಮಾಡಿದೆ. ಆಯ್ತಪ್ಪ ಕನ್ಸಿಡರ್ ಮಾಡ್ತೀನಿ, 75 ಲಕ್ಷ ಅಂತ ಹೇಳಿದ್ರು. ನಮ್ಮ ಪರಿಸ್ಥಿತಿ ಹಿಂಗಿದೆ, 75 ಲಕ್ಷ ರೂಪಾಯಿಗೆ. ಹಿಂದೆ ಸಿದ್ದರಾಮಯ್ಯನವರು ಇದ್ದಾಗ ಆತರ ಇರ್ಲಿಲ್ಲ. ಸರ್ ದಯವಿಟ್ಟು ಕ್ಷಮಿಸಬೇಕು, ತಪ್ಪಾಯ್ತಿ ಹೋಗ್ಬಾರ್ದು. ತಪ್ಪಲ್ಲ, ಇರೋದು ಒಂದ್ ನಿಮಿಷ ಹೇಳ್ತೀನಿ ಸರ್. ಹೋದ ವರ್ಷದ್ದು ಅವ್ರೇನ್ ಪ್ರಸ್ತಾಪ ಮಾಡ್ತಾ ಇದ್ದಾರೆ ಸರ್, 2020, 21, 22, 23, 24 ಸುಮಾರು ಏನಿಲ್ಲ ಅಂದ್ರೆ 6,000-7,000 ಕೋಟಿ ರೂಪಾಯಿದು ಯಾವುದೇ ಅಡ್ಮಿನಿಸ್ಟ್ರೇಟಿವ್ ಅಪ್ರೂವಲ್ ಇರಲಾರ್ದೆ ಹಿಂದಿನ ಸರ್ಕಾರಗಳಲ್ಲಿ ಅನುಮೋದನೆ ಮಾಡಿದ್ದಾರೆ. ಹೇಳ್ತೀನಿ ಕೇಳಿ ಸರ್. ಅಡ್ಮಿನಿಸ್ಟ್ರೇಟಿವ್ ಅಪ್ರೂವಲ್ ನಮ್ಮ ಕಡೆಯಿಂದ ತಗೊಂಡಿದ್ದಾರೆ. PWD, MI ಮತ್ತೆ RDPR ಎಲ್ಲ ಸೇರಿ ಯಾವುದು ಅಡ್ಮಿನಿಸ್ಟ್ರೇಟಿವ್ ಅಪ್ರೂವಲ್ಲೇ ಇಲ್ಲ. ಡೈರೆಕ್ಟ್ ಆಗಿ ಅಲ್ಲಿ ವಿವೇಚನಾ ಕೋಟ ಅಂದ್ಬಿಟ್ಟು ಮುಖ್ಯಮಂತ್ರಿಗಳ ಹತ್ರ ತಗೊಂಡು ಹೋಗ್ಬಿಟ್ಟು ಹಾಕ್ಬಿಟ್ಟಿದ್ದಾರೆ. ಆ ಫೈಲ್ಗಳೇ ಸಾಲ ಮಾಡಿ ತುಪ್ಪ ತಿಂದದ್ದು ನಾವು ತೀರಿಸ್ತಾ ಇದೀವಿ. ಅದಕ್ಕೆ ಯಾವ್ದಾವ್ದು ಅಧಿಕೃತವಾಗಿದೆ ಅನಧಿಕೃತ ನೋಡ್ಕೊಂಡು ಕೆಲವು ಆಫೀಸರ್ಸ್ ತಲೆದಂಡವನ್ನು ತಗೊಂಡು ನಾವಿವತ್ತು ಕೊಡ್ತಾ ಇದೀವಿ. ಈಗ ಅವರು ಹೇಳಿರೋದು ನಿಜ, ಕೆಲಸ ಆಗ್ಬಿಟ್ಟಿದೆ. ಖರ್ಗೆ ಸಾಹೇಬ್ರೆ 224 ಕ್ಷೇತ್ರಕ್ಕೆ ಕೊಟ್ಟಿದ್ದು ಇದು ಸ್ಪೆಷಲ್ ಗ್ರಾಂಟ್ ಅಲ್ಲ, ವಿವೇಚನಾ ಮುಖ್ಯಮಂತ್ರಿದಲ್ಲ. 224 ಕ್ಷೇತ್ರದ ಶಾಸಕರುಗಳಿಗೆ ವಿಶೇಷ ಅನುದಾನ ಶಾಸಕರಿಗೆ ನನಗೆ ಹೇಳ್ತಾ ಇರೋದು. ಮನವಿ ಮಾಡ್ಕೊಂಡಿದ್ದೀರಾ 21-22 ಸರ್ಕಾರಗಳ ತಪ್ಪನ್ನ ನಾವು ತಿದ್ದಿ ನಾವು ಅವರು ಮಾಡಿ ತುಪ್ಪ ತಿಂದಿದ್ದೀರ ಅಧ್ಯಕ್ಷ. ತುಪ್ಪದ ಬಡ್ಡಿ ನಾವು ಕಟ್ತಾ ಇರೋದು. ಈಗ ನಾನು ನಿಮ್ಗೆ ಹೇಳಿ ನಾವು ಸಾಲ ಮಾಡಿ ರಸ್ತೆ ಮಾಡುದು, ನೀರಾವರಿ ಯೋಜನೆ ಮಾಡುದು. ನಾವು ಸಾಲ ಮಾಡಿ ಉಳ್ಳವರಿಗೆ ಫ್ರೀ ಕೊಡಲಿಲ್ಲ. ತಗೊಳ್ಳಿ, DPR ಮಾಡಿ ತಗೊಳ್ಳಿ. ಯಾರು ಬೇಡ ಅಂದಿದ್ದಾರೆ? ಸುಮ್ನೆ ಯಾವ್ದೋ CM ವಿವೇಚನಾ ಕೋಟ ಅಂದ್ಬಿಟ್ಟು ಪ್ರಾರಂಭ ಮಾಡ್ಬಿಟ್ಟು ಅಧ್ಯಕ್ಷರೇ ಹಂಗ್ ಮಾಡೋದ್ ತಪ್ಪಲ್ವಾ? ಇವತ್ತು ನಾವು ಮಾನ್ಯ ಸಭಾಧ್ಯಕ್ಷರೇ, ಇವತ್ತು ಗ್ರಾಮೀಣಾಭಿವೃದ್ಧಿಗೆ, ಕೃಷಿಗೆ, ನೀರಾವರಿಗೆ ಇವತ್ತು ಎಷ್ಟು ಹಣ ಕೊಟ್ಟಿದ್ದಾರೆ? ಕೇವಲ 14 ಪೈಸೆ ಹಣ ಇಟ್ಟಿದ್ದಾರೆ. ಸಾಲಕ್ಕೆ ಎಷ್ಟು 20 ಪೈಸೆ ಇಟ್ರೆ ಬರೀ ಕೃಷಿ, ನೀರಾವರಿ, ಗ್ರಾಮೀಣಾಭಿವೃದ್ಧಿಗೆ 14 ಪೈಸೆ ಇಟ್ಟು ಇದು ಕಾಂಗ್ರೆಸ್ ಸರ್ಕಾರದಲ್ಲಿ ಯಾವ ಅಭಿವೃದ್ಧಿ ಅಂತ ಹೇಳ್ತಾರೆ ಇವರು? ಯಾವ ಅಭಿವೃದ್ಧಿ ಅಂತ ಹೇಳ್ತಾರೆ ಹೇಳಿ? ಇದನ್ನ ಆತ್ಮಾವಲೋಕನ ಮಾಡ್ಕೊಳ್ಳಿ. ಖರ್ಗೆ ಸಾಹೇಬರು ಇದ್ದಾರೆ, DK ಶಿವಕುಮಾರ್ ಇದ್ದಾರೆ. ಅವ್ರೇನೋ ನಮ್ಗೆ ಹಣ ಕೊಟ್ರು, ನನಗೇನೋ ಸ್ವಲ್ಪ ರಿಪೇರ್ಸ್ ಇರೋದ್ರಿಂದ ಲಿಫ್ಟ್ ಇರಿಗೇಷನ್ ಅಲ್ಲಿ ಮತ್ತೆ ನನ್ನ ಯೋಜನೆಗಳಿಗೆ ಹಣ ಬಿಡುಗಡೆ ಮಾಡಿದ್ರು. KEB ಬಿಲ್ ಕಟ್ಟಕ್ಕಾಗಿಲ್ಲ, ಬೆಸ್ಕಾಂ ಬಿಲ್. ಮಾನ್ಯ ಉಪಮುಖ್ಯಮಂತ್ರಿಗಳಿದ್ದಾರೆ, ಈಗ ನೀರಾವರಿಗಳಲ್ಲಿ ನೀರು ಬಿಡ್ತಾರೆ ನಮ್ಮ ಡ್ಯಾಮ್ಗಳಿಂದ. ಆ ಸಂದರ್ಭದಲ್ಲಿ ಕರೆಂಟ್ ಬಿಲ್ ಕಟ್ಟಕ್ಕೆ ಹಣ ಇಲ್ಲ. 3 ವರ್ಷದ ಕರೆಂಟ್ ಬಿಲ್ ಕಟ್ಟಿಲ್ಲ ಲಿಫ್ಟ್ ಇರಿಗೇಷನ್ಗೆ. ಆ ಪರಿಸ್ಥಿತಿ ಇವತ್ತು ಸರ್ಕಾರದಲ್ಲಿದೆ. ಮಾನ್ಯ ಸಭಾಧ್ಯಕ್ಷರೇ, ಇವತ್ತು ಬಜೆಟ್ ಪ್ರತಿ ಪ್ರಾರಂಭದಲ್ಲಿ ಮುಖ್ಯಮಂತ್ರಿಗಳು ಕರ್ನಾಟಕದ ಅಭಿವೃದ್ಧಿ ಮಾದರಿ ಕುರಿತು ಅಂತೇಳಿ ಪ್ರಸ್ತಾಪ ಮಾಡಿದ್ದಾರೆ. ಮಾನ್ಯ ಸಭಾಧ್ಯಕ್ಷರೇ, ದೇಶದಲ್ಲಿ ಪ್ರಧಾನ ಮೋದಿಯವರು ಹಾಕಿರುವ ಅಭಿವೃದ್ಧಿ ಮಾದರಿಗೆ ತಮ್ಮ ಮಾದರಿ ಉತ್ತರ ಅನ್ನೋ ರೀತಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.